ನಮ್ಮ ಜೊತೆ ಮಾಗಡಿ ಬಾಲಕೃಷ್ಣ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ಕಂಗ್ರ್ಯಾಚುಲೇಷನ್ಸ್. ಸೊ ಏನು ಅನ್ಸುತ್ತೆ ಸರ್ ಈ ಸಂದರ್ಭದಲ್ಲಿ? ಅದೃಷ್ಟ ಲಕ್ಷ್ಮಿ ಬಂದಿದೆ ಇವಾಗ. ಇಲ್ಲ ಮೇಡಮ್, ನಮಗೆ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವ್ರ ಇಡೀ ಕುಟುಂಬ ಮತ್ತು ಡಿ ಕೆ ಸುರೇಶ್ರವರು ಮತ್ತು ಸಿದ್ದರಾಮಣ್ಣ ಮತ್ತು ಹೈಕಮಾಂಡ್ ಎಲ್ಲ ಸೇರಿ ಒಂದು ಜವಾಬ್ದಾರಿಯನ್ನು ಈ ರಾಜ್ಯದಲ್ಲಿ ಹೊಸದಾಗಿ ಹೊರಿಸಿದ್ದಾರೆ. ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೀಗ. ಈಗ ಡಿ ಕೆ ಶಿವಕುಮಾರ್ ಅವರು CM ಆದಾಗಲೇ ತಮಗೊಂದು ಹಂತದಲ್ಲಿ ಕಾನ್ಫಿಡೆನ್ಸ್ ಇತ್ತು ಅಂತ ಅನಿಸ್ತಾ ಇದೆ, ಅವತ್ತೆಲ್ಲ ಮಾತಾಡಿಸಿದಾಗ ನಿಮ್ಮನ್ನ. ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಬಟ್ ಆದರೂ ಕೂಡ ನಮ್ಮದು ಚಿಕ್ಕ ಜಿಲ್ಲೆ ಮತ್ತು ಮುಖ್ಯಮಂತ್ರಿಗಳ ಜಿಲ್ಲೆ ಆದ್ದರಿಂದ ಏನಾಗ್ತದೋ ಅಂತಕ್ಕಂಥ ಆತಂಕ ಕಾರ್ಯಕರ್ತರಲ್ಲಿ ಎಲ್ಲರಲ್ಲೂ ಕೂಡ ಇತ್ತು. ಅದು ಬಹುಶಃ ಅದನ್ನೆಲ್ಲ ಮೀರಿ ಡಿ ಕೆ ಅವರ ಕುಟುಂಬ, ಸುರೇಶ್ ಅವರು ಪ್ರಮುಖವಾಗಿ, ನಮ್ಮ ಡಿ ಕೆ ಸುರೇಶ್ ಅವರು, ಶಿವಕುಮಾರ್ ಅವರು ಇದನ್ನೆಲ್ಲ ಮೀರಿ ಒಂದು ಜವಾಬ್ದಾರಿಯನ್ನು ಕೊಡಿಸ್ಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದನ್ನು ಇಟ್ಕೊಂಡು ಕೊಡಿಸಿದ್ದಾರೆ. ಇದನ್ನು ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೊದಲ ಬಾರಿಗೆ ಸಚಿವರಾಗಿದ್ದೀರಾ, ಏನೆಲ್ಲ ಕನಸುಗಳಿದ್ದಾವೆ? ತುಂಬ ಕನಸುಗಳಿರುತ್ತವೆ. ಸೊ ಏನೆಲ್ಲ ಕನಸುಗಳಿದ್ದಾವೆ ಪ್ರಮುಖವಾಗಿ? ಏನು ಕನಸುಗಳೇನಿರ್ತದೆ ಒಬ್ಬ ರಾಜಕಾರಣಿಗೆ? ಕ್ಷೇತ್ರದ ಅಭಿವೃದ್ಧಿ, ಈಗ ಜವಾಬ್ದಾರಿ ರಾಜ್ಯದ ಅಭಿವೃದ್ಧಿ. ನಮ್ಗೆ ಯಾವುದು ಇಲಾಖೆ ಕೊಡ್ತಾರೆ ಅದನ್ನು ಪ್ರಾಮಾಣಿಕವಾಗಿ ಸಾರ್ವಜನಿಕರ ಸೇವೆಗೆ ಮುಡುಪಾಗಿಟ್ಟು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೆಸರು ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದೇ ನಮ್ಮ ಕನಸುಗಳು. ಈಗ ಯಾವ ಖಾತೆ ಕೊಟ್ಟರೆ ನಾನು ನಿಭಾಯಿಸಬಲ್ಲೆ ಅನ್ನುವಂತಹ ಕಾನ್ಫಿಡೆನ್ಸ್ ಇದೆ, ಆ್ಯಂಡ್ ಯಾವ ಖಾತೆ ಕೊಟ್ಟರೆ ಬೆಟರ್ ಅಂತ ಅನಿಸುತ್ತೆ ಸರ್ ನಮಗೆ? ಎಲ್ಲ ಮುಖ್ಯಮಂತ್ರಿಗಳು ಮಂತ್ರಿ ಮಾಡಿದ್ದಾರೆ, ಖಾತೆ ಕೊಡ್ತಕ್ಕಂಥ ಜವಾಬ್ದಾರಿ ಕೂಡ ಮುಖ್ಯಮಂತ್ರಿಗಳು. ನಾನು ಯಾವುದೇ ಒತ್ತಡವನ್ನು, ಇಂಥ ಖಾತೆ ಬೇಕು ಅಂತ ಒತ್ತಡವನ್ನು ಮುಖ್ಯಮಂತ್ರಿಗಳ ಮೇಲೆ ಹಾಕೋದಿಲ್ಲ. ಅವ್ರಿಗೆ ನನಗೆ ಯಾವ ಜವಾಬ್ದಾರಿ ವಹಿಸಬೇಕು ಅನ್ನಿಸ್ತದೆ ಆ ಖಾತೆಯನ್ನು ಕೊಟ್ಟರೆ ಅದನ್ನು ಯಶಸ್ವಿಯಾಗಿ ಎಲ್ಲರ ಆಶೀರ್ವಾದದಿಂದ ನಿಭಾಯಿಸ್ತೇನೆ. ಒಂದು ಹಂತದಲ್ಲಿ ಕಾದು ಅಂದರೆ ತುಂಬ ದಿನಗಳಿಂದ 50 ಆಗುತ್ತೆ, 50 ಪ್ರಮಾಣ ವಚನ, ಅಲ್ಲಿ ಲೋಕಭವನದಲ್ಲಿ ಎಲ್ಲವೂ ಕೂಡ ಸಿದ್ಧತೆ. ಸೊ ಹೇಗಿತ್ತು ಆ ಕರೆ ಬಂದಿರುವಂತಹ ಸಂದರ್ಭ? ಏನು ನೋಡಿ, ಇದು ದೊಡ್ಡ ಪಕ್ಷ ಮತ್ತು ಅನೇಕ ಜನ ಮುಖಂಡರುಗಳಿರ್ತಕ್ಕಂಥದ್ದು, ಹೈಕಮಾಂಡ್ ಇರ್ತಕ್ಕಂಥದ್ದು ಎಲ್ಲನೂ ಕೂಡ ಓಲೈಸಬೇಕಲ್ಲ. ಅವರ ಬೆಂಬಲಿಗರು ಮತ್ತು ಪ್ರಾಂತ್ಯವಾರು ಮತ್ತು ಜಾತಿವಾರು ಪ್ರಾತಿನಿಧ್ಯ. ಈಗ ನಮ್ಮ ಮುಖ್ಯಮಂತ್ರಿಗಳ ಆಲೋಚನೆ ಏನಂತಂದರೆ 28ಕ್ಕೆ ಮತ್ತೆ ನಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಅಂದಾಗ ಇವೆಲ್ಲ ಆಗ್ತದೆ. ಏನು ಬೇಡಪ್ಪ, ಏನೋ ಹೆಂಗಾದ್ರೂ ಆಗಲಿ ಅಂತಂದರೆ ಬೇಗ ಬೇಗ ಮುಗಿಸ್ಬೋದು. ಎಲ್ಲವನ್ನೂ ನಾವು ನಿಭಾಯಿಸ್ಕೊಂಡು ಹೋಗಬೇಕು ಮುಂದಿನ 28 ಚುನಾವಣೆಯಲ್ಲಿ ಅಂದಾಗ ಎಲ್ಲವೂ ಆಗ್ತದೆ. ಅದರಿಂದ ಸ್ವಲ್ಪ ಅಳೆದು ಸುರಿದು ಸ್ವಲ್ಪ ಲೇಟ್ ಆಯಿತು. ಆದರೂ ಕೂಡ ಎಲ್ಲ ಕಡೆ ಪ್ರಾತಿನಿಧ್ಯ ಮತ್ತು ಎಲ್ಲ ಕಡೆ ಅವಕಾಶವನ್ನು ಕೊಟ್ಟು, ಎಲ್ಲ ಜಾತಿಗಳ ಅವಕಾಶವನ್ನು ಕೊಟ್ಟು ಒಂದು ಒಳ್ಳೆಯ ಸಂಪುಟವನ್ನು ರಚನೆ ಮಾಡಿದ್ದಾರೆ. ಈಗ ಅವ್ರ ಜವಾಬ್ದಾರಿ ಮುಗಿದಿದೆ, ಈಗ ನಮ್ಮಗಳ ಜವಾಬ್ದಾರಿ. ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೆ, ಈಗ ನಾವು ಜವಾಬ್ದಾರಿಯುತವಾಗಿ ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ, ಅವ್ರಿಗೆ ಕೈ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದಿಷ್ಟು ಹಿರಿಯರಿಗೂ ಸ್ಥಾನ ತಪ್ಪೋಗಿದೆ ಈ ಹಿಂದೆ ಇದ್ದರು. ಇಲ್ಲ, ಹಿರಿಯರಿಗೆ ತಪ್ಪಿದೆ. ಎಲ್ಲರೂ ಸಾಕಷ್ಟು ಅವಕಾಶವನ್ನು ಬಳಸ್ಕೊಂಡಿದ್ದಾರೆ. ನಮ್ಮ ಪಕ್ಷ ಎಲ್ಲರಿಗೂ ಕೂಡ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. ಈಗ ಯುವಕರಿಗೆ ಕೊಡಬೇಕು, ಹೊಸ ಮುಖಗಳಿಗೆ ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಕೊಟ್ಟಿದೆ. ಹಿರಿಯರಿಗೂ ಕೂಡ ಬೇರೆ ಬೇರೆ ಅವಕಾಶಗಳು ಸಿಗ್ತವೆ. ಮುಂದಿನ ದಿವಸಗಳಲ್ಲಿ ಬೇರೆ ಬೇರೆ ಅವಕಾಶಗಳನ್ನು ಕೂಡ ಪಕ್ಷದಲ್ಲಿ ಸಿಗ್ತದೆ ಹಿರಿಯರಿಗೂ ಕೂಡ. ಇದಿಷ್ಟು ಮಾಗಡಿ ಬಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.